ಜೀವಂತ ಮೊಸಳೆಯನ್ನು ಹಿಡಿದು ತಂದು ಜೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ರೈತರು ಪ್ರತಿಭಟನೆ ನಡೆಸಿರುವಂಥ ಒಂದು ಪ್ರಸಂಗ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗೊಬ್ಬೂರು ಬಿ ಗ್ರಾಮದ ಜೆಸ್ಕಾಂ ಕಚೇರಿಯ ಮುಂಭಾಗದಲ್ಲಿ ನಡೆದಿರುವಂಥದ್ದು. ಕಲಬುರಗಿ ತಾಲೂಕಿನ ಗರೂರು ಬಿ ಗ್ರಾಮದ ಸಾಕಷ್ಟು ರೈತರು ಕೂಡ ಇರುವಂಥದ್ದು. ಭಾಳ ಪ್ರಮುಖವಾಗಿ ನಿನ್ನೆ ರಾತ್ರಿ ಅವರ ಹೊಲಕ್ಕೆ ಏನು ಮೊಸಳೆ ಎಂಟ್ರಿ ಕೊಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ಮೊಸಳೆಯನ್ನು ಹಿಡಿದು ತೆಗೆದುಕೊಂಡು ಬಂದಿರುವಂಥದ್ದು. ನನ್ನ ಜೊತೆ ರೈತರಿದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ. ಏನಾಗಿರೋದು ಸರ್ ನಿನ್ನೆ ರಾತ್ರಿ ಅಂತ? ಸರ್ ರಾತ್ರಿ ನೀರು ಕಟ್ಟಲಿಕ್ಕೆ ಹೊಲಕ್ಕೆ ಹೋಗ್ಬೇಕು, ಊಟ ಮಾಡಿ ನೀರು ಕಟ್ಟಬೇಕಂತೇಳಿ ಬೆಳಗ್ಗೆ ಕರೆಂಟ್ 4 ಗಂಟೆಗೆ ಬರ್ತಾವಂತೇಳಿ ಹೊಲಕ್ಕೆ ಹೋಗ್ಬೇಕಂತ ನಂಟಿದ್ದೆ ಸರ್ ಊಟ ಮಾಡಿಕೊಂಡು. ಆ ರಾತ್ರಿ 10 ಗಂಟೆ ನಮ್ಮ ಮೊಸಳೆ ಪ್ರತ್ಯಕ್ಷ ಆಯ್ತು ನಮ್ಮ ಹೊಲದಾಗ. ನಾವು ಹೊಲಕ್ಕೆ ಹೋಗೋತನ 4 ಕುರಿ ತಿಂದಿತ್ತು. 4 ಕುರಿ ತಿಂದು ಹೋಗಿ ನೋಡ್ತಾನೆ ಎತ್ತು ದನಗಳು ಇದ್ದು ಹೊಲದಾಗ. ಅದು ಕುರಿ ತಿಂದ ಅಂತೇಳಿ ಅದು ಚಿರಾಟದಿಂದ ನಾವು ನೋಡ್ಬೇಕಾಯ್ತು. ಅದಕ್ಕೆ ನೋಡಿ ಅದಕ್ಕೆ ನಮ್ಮ ಭಯ ಬಿದ್ದು ಅದು ಕುರಿ ತಿಂದ್ರೆ ತಿರ್ಲಿ ಅಂತೇಳಿ 4 ಜನ ಮತ್ತೆ ಕರೆಸಿ ಊರ್ಲಿಂದ 10-15 ಜನ ಕರೆಸಿ ಅದಕ್ಕೆ ಪ್ರತ್ಯಕ್ಷವಾಗಿ ಹಿಡಿದೆವು ಸರ್. ಹಗ್ಗ ಹಾಕಿ ಹಿಡಿದೆವು, ಕಟ್ಕೊಂಡು ಎತ್ತಿನ ಮಂಡ್ಯಾಗ ಹಾಕಿ ಊರಿಗೆ ಹೋದೆವು ಸರ್ ರಾತ್ರಿ. ಅದಕ್ಕೆ ಒಯ್ದು ಜೀವಂತಾಗಿ ಇಟ್ಕೊಂಡು ರಾತ್ರಿ ಅಲ್ಲೇ ಇಟ್ಕೊಂಡು ಬೆಳಗ್ಗೆ ತಂದು ಗೊಬ್ಬರ ಬಿ ವಿದ್ಯುತ್ ಆಫೀಸ್ಗೆ ತಂದು ಇದು ಮಾಡಿ ಸರ್, ಹ್ಯಾಂಡ್ ಓವರ್ ಮಾಡೀವಿ ರೀ. ಅದು ಮಾಡಿ ಇಲ್ಲಿ ತಂದ ಮೇಲೆ ಏನಾಯ್ತು ಅಂತ, ಇಲ್ಲಿ ಜೆಸ್ಕಾಂ ಕಚೇರಿ ತಂದ ಮೇಲೆ ಏನಾಯ್ತು ಸರ್? ಇಲ್ಲಿ ತಂದು ಬಂದ ಬಳಿಕ ಇಲ್ಲಿ ಯಾರು ಜೆಸ್ಕಾಂ ಆಫೀಸರ್ ಇದ್ದಿಲ್ಲ, ನಾವೇ ರೋಡ್ ಹತ್ರ ಕೂತೇವೆ ಸರ್. ಆಫೀಸರ್ ಬರತನ ಆಮೇಲೆ ನಮ್ಮ ಗಾಣಗಾಪುರ ಆಫೀಸರ್ ಬಂದರು. ಆಮೇಲೆ ಏನದ ಇವರು ಅರಣ್ಯ ಇಲಾಖೆ ಸಿಬ್ಬಂದಿನೂ ಬಂದರು ಸರ್. ಅವರು ನಿಮ್ದು ಏನು ಸಮಸ್ಯೆ ಅದ ನಾವು ಬಗೆಹರಿಸ್ತೇವೆ, ಅದಕ್ಕೆ ಮೊದಲು ನಮ್ಗೆ ಅಂಡರ್ನಾಗ ಕೊಟ್ಬಿಟ್ರಿ ಅದಕ್ಕಂತಂದ್ರೆ ಅವ್ರು ಅಂಡರ್ನಾಗ ಕೊಟ್ಟಿವಿ. ಅವ್ರು ತೊಗೊಂಡು ಹೋದ್ರಿ. ಆಮೇಲೆ ನಾನು ಎಲ್ಲರಿಗೂ ಮಾತಾಡಿದ್ದೀನಿ, ರೈತರು ಎಲ್ಲ ಸೇರಿ ನಮಗೇನದ ವಿದ್ಯುತ್ ಬೆಳಗ್ಗೆ ಜಾವ 4 ಗಂಟೆ ಕೊಡ್ತಾ ಇದ್ದಾರೆ. ಅದು 4 ಗಂಟೆ ಬದಲಾಗಿ 6 ಗಂಟೆ ಕೊಡಬೇಕಂತ ನಾವು ವಿದ್ಯುತ್ ಪ್ರಸಾರ ನಿಗಮದ ಅಧಿಕಾರಿಗಳಲ್ಲಿ ಮನವಿ ಮಾಡುತ್ತೇನೆ ಮತ್ತು ತಾಲೂಕಿನ ಶಾಸಕರಲ್ಲಿ ಮನವಿ ಮಾಡುತ್ತೇನೆ. ನಮ್ಮ ಜೀವದಕ್ಕಿಂತ ಮೊಸಳೆ ಕಣ್ಣಿಗೆ ಕಾಣ್ಬೋದು, ಆದರೂ ಇನ್ನೊಂದು ಏನಾದರೂ ಹುಳ ಹುಟ್ಟಿ ಹಾವು ಬರುವುದು ಬೆಳಗಿನ ಜಾವದಲ್ಲಿ ನಸಿಕಿನಲ್ಲಿ 4 ಗಂಟೆಗೆ ಏನೂ ಕಾಣೋಲ್ಲ. ಅದಕ್ಕೆ ಆದಷ್ಟು ನಾನು ಮನವಿ ಮಾಡುತ್ತೇನೆ, ಆ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡುತ್ತೇನೆ. ಈಗ ರೈತರು ಸಾಕಷ್ಟು ಸಂದರ್ಭದಲ್ಲಿ ಹೊಲಕ್ಕೆ ಹೋಗ್ತಾ ಇರ್ತೀರಿ, ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಈ ವಿದ್ಯುತ್ತಿಂದ ಅಂತ? ನಮ್ಗೆ ಹೈರಾಣ ಸರ್. ರಾತ್ರಿ 4 ಗಂಟೆಗೆ ಕೊಟ್ಟರೆ ಸರ್ ಹೈರಾಣೆ. ರಾತ್ರಿ ಎಚ್ಚರ ಆಗಲ್ಲ ಅಂದ್ರೆ ಒಬ್ಬರು ಕೆಲವು ಮಂದಿ ರಾತ್ರಿ 9-10 ಗಂಟೆಗೆ ಹೋಗಿ ಮುಕ್ಕೋತಾರೆ. ಬೆಳಗ್ಗೆ ಕೊಟ್ಟರೆ ನೀರಿನ ತಕ್ಲೀಫ್ ಸರ್. ರಾತ್ರಿ ಒಳ ಹುಟ್ಟಿ ಏನು ಕಾಣಲ್ಲ. ಅದು ಮಸಳಿ ನೋಡಿ ಸರ್, ರಾತ್ರಿ ಬಂದು ಎಲ್ಲ ಕುರಿ ಹೊಲ್ದಾಗ 1 ಎಕರೆ ಗೋಧಿ ಲಾಸ್ ಮಾಡಿ ಎಲ್ಲ ಜನ ಕಲ್ಲಿ ಸೇರ್ಕೊಂಡು ಊರಾಗ ಒಯ್ದು ಅದಕ್ಕೆ ಸರ್ ಎತ್ತಿನ ಗಂಡಾಗ ಒಯ್ದು ಅವ್ರಿಗೆ ತಲುಪಿಸ್ಬಿಟ್ಟಿವಿ ಸರ್ ಅರಣ್ಯ ಇಲಾಖೆದವ್ರಿಗೆ. ಈಗ ಎಷ್ಟೊತ್ತಿಂದ ಎಷ್ಟೊತ್ತಿವರೆಗೂ ನಿಮಗೆ 3 ಫೇಸ್ ಕೊಡುವಂಥದ್ದು? ಈಗ ಯಾವಾಗ ಕೊಡ್ಬೇಕಂತ ಸರ್? ನಮಗೆ ಬೆಳಗ್ಗೆ 7 ಗಂಟೆ ಅಂದ್ರಿ 1 ಗಂಟೆವರೆಗೆ ಕೊಟ್ಟರೆ ನಡೀತೀರಿ ಸರ್. ನಮಗೆ ನಾ ಎಲ್ರಿ ನಸಗನೆ 4 ಗಂಟೆ ಕೊಟ್ಟು 3 ಗಂಟೆ ಕೊಟ್ಟು 10 ಗಂಟೆ ತೆಗಿತೀನಿ, 11 ಗಂಟೆ ತೆಗಿತೀನಿ ಸರ್. ನಮಗೆ ರೈತರ ಮಕ್ಕಳು ನಾವು ರೈತರು, ನಮಗೆ ಬಗೆಯಿರಲ್ಲ ಸರ್. ಅದು ನಮಗೇನು ಕೊಡಬೇಕು, 7 ಗಂಟೆಲಿಂದ 1 ಗಂಟೆವರೆಗೆ ಕೊಟ್ಟರೆ ನಮಗೆ ಪರವಾಗಿಲ್ಲ ರೀ. ನಮಗೇನು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ ರೀ. 4 ಗಂಟೆ ಕೊಟ್ರಂದ್ರೆ ಸಮಸ್ಯೆ ಇವತ್ತು ಮಸಳಿ ಇವತ್ತು, ನಾಳೆ ಚಿರತೆ ಬರುತ್ತೆ, ಹಾವನು ಬರ್ತಾವೆ ರೀ. ನಮ್ಮ ಸಮಸ್ಯೆ ಬಗೆಹರಿಸೋರು ಯಾರು ರೀ ಸರ್? ನಮಗೆ ಪರಿಹಾರ ಬೇಕಲ್ಲ ರೀ. ಹಂದಿನೂ ಬರ್ತಾವೆ ರೀ. ಈಗ ಗೋಧಿ ಎಲ್ಲ ಹಾಳಾಗಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅರಣ್ಯ ಅಧಿಕಾರಿಗಳು ಹೇಳಿದ್ರ ನಿಮ್ಗೆ ಏನಾದರೂ? ಅರಣ್ಯ ಇಲಾಖೆ ಅಧಿಕಾರಿಗಳು ನಮಗೆ ಹೇಳಿರಿ, ಅಗ್ರಿಕಲ್ಚರ್ ಕಲ್ದು ಹೋಗಿ ಒಂದು ನೋಟಿಸ್ ತೊಗೊಂಬಂದಾರ ರೀ, ಲಿಖಿತ ರೂಪದಲ್ಲಿ ರೀ. ನಮಗೂ ಲಿಖಿತ ರೂಪದಲ್ಲಿ ಬರೆದು ಕೊಟ್ರಪ್ಪ, ಅದು ಏನಾಗ್ಯದ ಬಂದು ಸ್ಟೇಟ್ಮೆಂಟ್ ನೋಡ್ತೇವೆ, ಪರಿಶೀಲನೆ ಮಾಡ್ತೀನಿ ಅಂತ ಅಂದಿದ್ದಾರೆ ರೀ. ಮತ್ತು ಅದಕ್ಕೆ ನಾವು ಈಗ ನೋಡಮ್ಮ ಅಫಜಲ್ಪುರಕ್ಕೆ ಹೋಗಿಸಿ ಬರ್ತೀವಿ ಸರ್ ನಾವು. ಇದು ಆ ಗರೂರು ಗ್ರಾಮದ ರೈತರು ಹೇಳ್ತಾ ಇರುವಂಥದ್ದು. ನಸ್ಕಿನ ಜಾವ 4 ಗಂಟೆಗೆ ಕೊಡುವಂಥ 3 ಫೇಸ್ ವಿದ್ಯುತ್ ಬದಲು ಬೆಳಗ್ಗೆ 7 ಗಂಟೆಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನುವಂಥ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜೀವಂತ ಮೊಸಳೆಯನ್ನು ಹಿಡಿದು ತಂದು ಜೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ರೈತರು ಪ್ರತಿಭಟನೆ ನಡೆಸಿರುವಂಥ ಒಂದು ಪ್ರಸಂಗ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗೊಬ್ಬೂರು ಬಿ ಗ್ರಾಮದ ಜೆಸ್ಕಾಂ ಕಚೇರಿಯ ಮುಂಭಾಗದಲ್ಲಿ ನಡೆದಿರುವಂಥದ್ದು. ಕಲಬುರಗಿ ತಾಲೂಕಿನ ಗರೂರು ಬಿ ಗ್ರಾಮದ ಸಾಕಷ್ಟು ರೈತರು ಕೂಡ ಇರುವಂಥದ್ದು. ಭಾಳ ಪ್ರಮುಖವಾಗಿ ನಿನ್ನೆ ರಾತ್ರಿ ಅವರ ಹೊಲಕ್ಕೆ ಏನು ಮೊಸಳೆ ಎಂಟ್ರಿ ಕೊಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ಮೊಸಳೆಯನ್ನು ಹಿಡಿದು ತೆಗೆದುಕೊಂಡು ಬಂದಿರುವಂಥದ್ದು. ನನ್ನ ಜೊತೆ ರೈತರಿದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ. ಏನಾಗಿರೋದು ಸರ್ ನಿನ್ನೆ ರಾತ್ರಿ ಅಂತ? ಸರ್ ರಾತ್ರಿ ನೀರು ಕಟ್ಟಲಿಕ್ಕೆ ಹೊಲಕ್ಕೆ ಹೋಗ್ಬೇಕು, ಊಟ ಮಾಡಿ ನೀರು ಕಟ್ಟಬೇಕಂತೇಳಿ ಬೆಳಗ್ಗೆ ಕರೆಂಟ್ 4 ಗಂಟೆಗೆ ಬರ್ತಾವಂತೇಳಿ ಹೊಲಕ್ಕೆ ಹೋಗ್ಬೇಕಂತ ನಂಟಿದ್ದೆ ಸರ್ ಊಟ ಮಾಡಿಕೊಂಡು. ಆ ರಾತ್ರಿ 10 ಗಂಟೆ ನಮ್ಮ ಮೊಸಳೆ ಪ್ರತ್ಯಕ್ಷ ಆಯ್ತು ನಮ್ಮ ಹೊಲದಾಗ. ನಾವು ಹೊಲಕ್ಕೆ ಹೋಗೋತನ 4 ಕುರಿ ತಿಂದಿತ್ತು. 4 ಕುರಿ ತಿಂದು ಹೋಗಿ ನೋಡ್ತಾನೆ ಎತ್ತು ದನಗಳು ಇದ್ದು ಹೊಲದಾಗ. ಅದು ಕುರಿ ತಿಂದ ಅಂತೇಳಿ ಅದು ಚಿರಾಟದಿಂದ ನಾವು ನೋಡ್ಬೇಕಾಯ್ತು. ಅದಕ್ಕೆ ನೋಡಿ ಅದಕ್ಕೆ ನಮ್ಮ ಭಯ ಬಿದ್ದು ಅದು ಕುರಿ ತಿಂದ್ರೆ ತಿರ್ಲಿ ಅಂತೇಳಿ 4 ಜನ ಮತ್ತೆ ಕರೆಸಿ ಊರ್ಲಿಂದ 10-15 ಜನ ಕರೆಸಿ ಅದಕ್ಕೆ ಪ್ರತ್ಯಕ್ಷವಾಗಿ ಹಿಡಿದೆವು ಸರ್. ಹಗ್ಗ ಹಾಕಿ ಹಿಡಿದೆವು, ಕಟ್ಕೊಂಡು ಎತ್ತಿನ ಮಂಡ್ಯಾಗ ಹಾಕಿ ಊರಿಗೆ ಹೋದೆವು ಸರ್ ರಾತ್ರಿ. ಅದಕ್ಕೆ ಒಯ್ದು ಜೀವಂತಾಗಿ ಇಟ್ಕೊಂಡು ರಾತ್ರಿ ಅಲ್ಲೇ ಇಟ್ಕೊಂಡು ಬೆಳಗ್ಗೆ ತಂದು ಗೊಬ್ಬರ ಬಿ ವಿದ್ಯುತ್ ಆಫೀಸ್ಗೆ ತಂದು ಇದು ಮಾಡಿ ಸರ್, ಹ್ಯಾಂಡ್ ಓವರ್ ಮಾಡೀವಿ ರೀ. ಅದು ಮಾಡಿ ಇಲ್ಲಿ ತಂದ ಮೇಲೆ ಏನಾಯ್ತು ಅಂತ, ಇಲ್ಲಿ ಜೆಸ್ಕಾಂ ಕಚೇರಿ ತಂದ ಮೇಲೆ ಏನಾಯ್ತು ಸರ್? ಇಲ್ಲಿ ತಂದು ಬಂದ ಬಳಿಕ ಇಲ್ಲಿ ಯಾರು ಜೆಸ್ಕಾಂ ಆಫೀಸರ್ ಇದ್ದಿಲ್ಲ, ನಾವೇ ರೋಡ್ ಹತ್ರ ಕೂತೇವೆ ಸರ್. ಆಫೀಸರ್ ಬರತನ ಆಮೇಲೆ ನಮ್ಮ ಗಾಣಗಾಪುರ ಆಫೀಸರ್ ಬಂದರು. ಆಮೇಲೆ ಏನದ ಇವರು ಅರಣ್ಯ ಇಲಾಖೆ ಸಿಬ್ಬಂದಿನೂ ಬಂದರು ಸರ್. ಅವರು ನಿಮ್ದು ಏನು ಸಮಸ್ಯೆ ಅದ ನಾವು ಬಗೆಹರಿಸ್ತೇವೆ, ಅದಕ್ಕೆ ಮೊದಲು ನಮ್ಗೆ ಅಂಡರ್ನಾಗ ಕೊಟ್ಬಿಟ್ರಿ ಅದಕ್ಕಂತಂದ್ರೆ ಅವ್ರು ಅಂಡರ್ನಾಗ ಕೊಟ್ಟಿವಿ. ಅವ್ರು ತೊಗೊಂಡು ಹೋದ್ರಿ.
ಆಮೇಲೆ ನಾನು ಎಲ್ಲರಿಗೂ ಮಾತಾಡಿದ್ದೀನಿ, ರೈತರು ಎಲ್ಲ ಸೇರಿ ನಮಗೇನದ ವಿದ್ಯುತ್ ಬೆಳಗ್ಗೆ ಜಾವ 4 ಗಂಟೆ ಕೊಡ್ತಾ ಇದ್ದಾರೆ. ಅದು 4 ಗಂಟೆ ಬದಲಾಗಿ 6 ಗಂಟೆ ಕೊಡಬೇಕಂತ ನಾವು ವಿದ್ಯುತ್ ಪ್ರಸಾರ ನಿಗಮದ ಅಧಿಕಾರಿಗಳಲ್ಲಿ ಮನವಿ ಮಾಡುತ್ತೇನೆ ಮತ್ತು ತಾಲೂಕಿನ ಶಾಸಕರಲ್ಲಿ ಮನವಿ ಮಾಡುತ್ತೇನೆ. ನಮ್ಮ ಜೀವದಕ್ಕಿಂತ ಮೊಸಳೆ ಕಣ್ಣಿಗೆ ಕಾಣ್ಬೋದು, ಆದರೂ ಇನ್ನೊಂದು ಏನಾದರೂ ಹುಳ ಹುಟ್ಟಿ ಹಾವು ಬರ್ಬೋದು. ಬೆಳಗಿನ ಜಾವದಲ್ಲಿ ನಸುಕಿನಲ್ಲಿ 4 ಗಂಟೆಗೆ ಏನೂ ಕಾಣಲ್ಲ. ಅದಕ್ಕೆ ಆದಷ್ಟು ನಾನು ಮನವಿ ಮಾಡುತ್ತೇನೆ, ಆ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡುತ್ತೇನೆ. ಈಗ ರೈತರು ಸಾಕಷ್ಟು ಸಂದರ್ಭದಲ್ಲಿ ಹೊಲಕ್ಕೆ ಹೋಗ್ತಾ ಇರ್ತೀರಿ, ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಈ ವಿದ್ಯುತ್ತಿಂದ ಅಂತ? ನಮ್ಗೆ ಹೈರಾಣ ಸರ್. ರಾತ್ರಿ 4 ಗಂಟೆ ಕೊಟ್ಟರೆ ಸರ್ ಹೈರಾಣೆ. ರಾತ್ರಿ ಎಚ್ಚರ ಆಗಲ್ಲ ಅಂದ್ರೆ ಒಬ್ಬರು ಕೆಲವು ಮಂದಿ ರಾತ್ರಿ 9-10 ಗಂಟೆಗೆ ಹೋಗಿ ಮುಕ್ಕೋತಾರೆ. ಬೆಳಗ್ಗೆ ಕೊಟ್ಟರೆ ನೀರಿನ ತಕ್ಲೀಫು ಸರ್. ರಾತ್ರಿ ಹುಳ ಹುಟ್ಟಿ ಏನು ಕಾಣಲ್ಲ. ಅದು ಮಸಳಿ ನೋಡಿ ಸರ್, ರಾತ್ರಿ ಬಂದು ಎಲ್ಲ ಕುರಿ ಹೊಲ್ದಾಗ 1 ಎಕರೆ ಗೋಧಿ ಲಾಸ್ ಮಾಡಿ ಎಲ್ಲ ಜನರ ಕಲ್ಲಿ ಸೇರ್ಕೊಂಡು ಊರಾಗ ಒಯ್ದು ಅದಕ್ಕೆ ಸರ್ ಎತ್ತಿನ ಗೊಂಡೆ ಒಯ್ದು ಅವ್ರಿಗೆ ತಲುಪಿಸ್ಬಿಟ್ಟಿವಿ ಸರ್ ಅರಣ್ಯ ಇಲಾಖೆದವ್ರಿಗೆ. ಈಗ ಎಷ್ಟೊತ್ತಿಂದ ಎಷ್ಟೊತ್ತಿವರೆಗೂ ನಿಮಗೆ 3 ಫೇಸ್ ಕೊಡುವಂಥದ್ದು, ಈಗ ಯಾವಾಗ ಕೊಡ್ಬೇಕಂತ? ಸರ್ ನಮಗೆ ಬೆಳಗ್ಗೆ 7 ಗಂಟೆ ಅಂದ್ರಿ 1 ಗಂಟೆವರೆಗೆ ಕೊಟ್ಟರೆ ನಡೀತೀರಿ ಸರ್ ನಮಗೆ. ನಾ ಎಲ್ಲರಿ ನಸುಕನೆ 4 ಗಂಟೆ ಕೊಟ್ಟು 3 ಗಂಟೆ ಕೊಟ್ಟು 10 ಗಂಟೆ ತೆಗಿತೀನಿ, 11 ಗಂಟೆ ತೆಗಿತೀನಿ ಸರ್. ನಮಗೆ ರೈತರ ಮಕ್ಕಳು ನಾವು ರೈತರು ರೀ. ನಮಗೆ ಬಗೆಯಿರಲ್ಲ ಸರ್. ಅದು ನಮಗೇನು ಕೊಡಬೇಕು, 7 ಗಂಟೆಲಿಂದ 1 ಗಂಟೆವರೆಗೆ ಕೊಟ್ಟರೆ ನಮಗೆ ಪರವಾಗಿಲ್ಲ ರೀ. ನಮಗೇನು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ ರೀ. 4 ಗಂಟೆ ಕೊಟ್ರಂದ್ರೆ ಸಮಸ್ಯೆ ಇವತ್ತು ಮಸಳಿ ಇವತ್ತು, ನಾಳೆ ಚಿರತೆ ಬರುತ್ತೆ, ಹಾವನು ಬರ್ತಾವೆ ರೀ. ನಮ್ಮ ಸಮಸ್ಯೆ ಬಗೆಹರಿಸೋರು ಯಾರು ರೀ ಸರ್? ನಮಗೆ ಪರಿಹಾರ ಬೇಕಲ್ಲ ರೀ. ಹಂದಿನೂ ಬರ್ತಾವೆ ರೀ. ಈಗ ಗೋಧಿ ಎಲ್ಲ ಹಾಳಾಗಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅರಣ್ಯ ಅಧಿಕಾರಿಗಳು ಹೇಳಿದ್ರ ನಿಮ್ಗೇನಾದರೂ? ಅರಣ್ಯ ಇಲಾಖೆ ಅಧಿಕಾರಿಗಳು ನಮಗೆ ಹೇಳಿಲ್ಲ ರೀ. ಅಗ್ರಿಕಲ್ಚರ್ ಕಲ್ದು ಹೋಗಿ ಒಂದು ನೋಟಿಸ್ ತೊಗೊಂಬಂದಾರೆ ರೀ, ಲಿಖಿತ ರೂಪದಲ್ಲಿ ರೀ. ನಮಗೂ ಲಿಖಿತ ರೂಪದಲ್ಲಿ ಬರೆದು ಕೊಟ್ರಪ್ಪ, ಅದು ಏನಾಗ್ಯದ ಬಂದು ಸ್ಟೇಟ್ಮೆಂಟ್ ನೋಡ್ತೇವೆ, ಪರಿಶೀಲನೆ ಮಾಡ್ತೀನಿ ಅಂತ ಅಂದಿದ್ದಾರೆ ರೀ. ಮತ್ತು ಅದಕ್ಕೆ ನಾವು ಈಗ ನೋಡಮ್ಮ ಅಫ್ಜಲ್ಪುರಕ್ಕೆ ಹೋಗಿಸಿ ಬರ್ತೀವಿ ಸರ್ ನಾವು. ಇದು ಆ ಗರೂರು ಗ್ರಾಮದ ರೈತರು ಹೇಳ್ತಾ ಇರುವಂಥದ್ದು. ನಸುಕಿನ ಜಾವ 4 ಗಂಟೆಗೆ ಕೊಡುವಂಥ 3 ಫೇಸ್ ವಿದ್ಯುತ್ ಬದಲು ಬೆಳಗ್ಗೆ 7 ಗಂಟೆಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನುವಂಥ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜೀವಂತ ಮೊಸಳೆಯನ್ನು ಹಿಡಿದು ತಂದು ಜೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ರೈತರು ಪ್ರತಿಭಟನೆ ನಡೆಸಿರುವಂಥ ಒಂದು ಪ್ರಸಂಗ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗೊಬ್ಬೂರ್ ಬಿ ಗ್ರಾಮದ ಜೆಸ್ಕಾಂ ಕಚೇರಿಯ ಮುಂಭಾಗದಲ್ಲಿ ನಡೆದಿರುವಂಥದ್ದು. ಕಲಬುರಗಿ ತಾಲೂಕಿನ ಗರೂರ್ ಬಿ ಗ್ರಾಮದ ಸಾಕಷ್ಟು ರೈತರು ಕೂಡ ಇರುವಂಥದ್ದು. ಭಾಳ ಪ್ರಮುಖವಾಗಿ ನಿನ್ನೆ ರಾತ್ರಿ ಅವರ ಹೊಲಕ್ಕೆ ಏನು ಮೊಸಳೆ ಎಂಟ್ರಿ ಕೊಟ್ಟಿರುವಂಥದ್ದು, ಆ ಸಂದರ್ಭದಲ್ಲಿ ಮೊಸಳೆಯನ್ನು ಹಿಡಿದು ತೆಗೆದುಕೊಂಡು ಬಂದಿರುವಂಥದ್ದು. ನನ್ನ ಜೊತೆ ರೈತರಿದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ. ಏನಾಗಿರೋದು ಸರ್ ನಿನ್ನೆ ರಾತ್ರಿ ಅಂತ? ಸರ್ ರಾತ್ರಿ ನೀರು ಕಟ್ಟಲಿಕ್ಕೆ ಹೊಲಕ್ಕೆ ಹೋಗ್ಬೇಕು, ಊಟ ಮಾಡಿ ನೀರು ಕಟ್ಬೇಕಂತೇಳಿ ಬೆಳಗ್ಗೆ ಕರೆಂಟ್ 4 ಗಂಟೆಗೆ ಬರ್ತಾವೆ ಅಂತೇಳಿ ಹೊಲಕ್ಕೆ ಹೋಗ್ಬೇಕಂತ ನಂಟಿದೆ ಸರ್ ಊಟ ಮಾಡಿಕೊಂಡು. ಆ ರಾತ್ರಿ 10 ಗಂಟೆ ನಮ್ಮ ಮೊಸಳೆ ಪ್ರತ್ಯಕ್ಷ ಆಯ್ತು ನಮ್ಮ ಹೊಲದಾಗ. ನಾವು ಹೊಲಕ್ಕೆ ಹೋಗೋತನ 4 ಕುರಿ ತಿಂದಿತ್ತು. 4 ಕುರಿ ತಿಂದು ಹೋಗಿ ನೋಡ್ತಾನೆ ಎತ್ತು ದನಗಳು ಇದ್ದು ಹೊಲದಾಗ. ಅದು ಕುರಿ ತಿಂದ ಅಂತೇಳಿ ಅದು ಚಿರಾಟದಿಂದ ನಾವು ನೋಡ್ಬೇಕಾಯ್ತು. ಅದಕ್ಕೆ ನೋಡಿ ಅದಕ್ಕೆ ನಮ್ಮ ಭಯ ಬಿದ್ದು ಅದು ಕುರಿ ತಿಂದಿರ್ತಿಲ್ಲ ಅಂತೇಳಿ 4 ಜನ ಮತ್ತೆ ಕರೆಸಿ ಊರ್ಲಿಂದ 10-15 ಜನ ಕರೆಸಿ ಅದಕ್ಕೆ ಪ್ರತ್ಯಕ್ಷವಾಗಿ ಹಿಡಿದೆವು ಸರ್. ಹಗ್ಗ ಹಾಕಿ ಹಿಡಿದೆವು, ಕಟ್ಕೊಂಡು ಎತ್ತಿನ ಮಂಡ್ಯಾಗ ಹಾಕಿ ಊರಿಗೆ ಹೋದೆವು ಸರ್ ರಾತ್ರಿ. ಅದಕ್ಕೆ ಒಯ್ದು ಜೀವಂತಾಗಿ ಇಟ್ಕೊಂಡು ರಾತ್ರಿ ಅಲ್ಲೇ ಇಟ್ಕೊಂಡು ಬೆಳಗ್ಗೆ ತಂದು ಗೊಬ್ಬರ ಬಿ ವಿದ್ಯುತ್ ಆಫೀಸ್ಗೆ ತಂದು ಇದು ಮಾಡಿ ಸರ್, ಹ್ಯಾಂಡ್ ಓವರ್ ಮಾಡೀವಿ ರೀ. ಅದು ಮಾಡಿ ಇಲ್ಲಿ ತಂದ ಮೇಲೆ ಏನಾಯಿತು ಅಂತ, ಇಲ್ಲಿ ಜೆಸ್ಕಾಂ ಕಚೇರಿ ತಂದ ಮೇಲೆ ಏನಾಯ್ತು ಸರ್? ಇಲ್ಲಿ ತಂದು ಬಂದ ಬಳಿಕ ಇಲ್ಲಿ ಯಾರು ಜೆಸ್ಕಾಂ ಆಫೀಸರ್ ಇದ್ದಿಲ್ಲ, ನಾವೇ ರೋಡ್ ಹತ್ರ ಕೂತೇವೆ ಸರ್. ಆಫೀಸರ್ ಬರತನ, ಆಮೇಲೆ ನಮ್ಮ ಗಾಣಗಾಪುರ ಆಫೀಸರ್ ಬಂದರು. ಆಮೇಲೆ ಏನದ ಇವರು ಅರಣ್ಯ ಇಲಾಖೆ ಸಿಬ್ಬಂದಿನೂ ಬಂದರು ಸರ್. ಅವರು ನಿಮ್ದು ಏನು ಸಮಸ್ಯೆ ಅದ ನಾವು ಬಗೆಹರಿಸ್ತೇವೆ, ಅದಕ್ಕೆ ಮೊದಲು ನಮ್ಗೆ ಅಂಡರ್ನಾಗ ಕೊಟ್ಬಿಟ್ರಿ ಅದಕ್ಕಂತಂದ್ರೆ ಅವ್ರು ಅಂಡರ್ನಾಗ ಕೊಟ್ಟೇವೆ. ಅವ್ರು ತೊಗೊಂಡು ಹೋದ್ರು ರೀ. ಆಮೇಲೆ ನಾನು ಎಲ್ಲರಿಗೂ ಮಾತಾಡಿದ್ದೀನಿ, ರೈತರು ಎಲ್ಲ ಸೇರಿ ನಮಗೇನದ ವಿದ್ಯುತ್ ಬೆಳಗ್ಗೆ ಜಾವ 4 ಗಂಟೆ ಕೊಡ್ತಾ ಇದ್ದಾರೆ. ಅದು 4 ಗಂಟೆ ಬದಲಾಗಿ 6 ಗಂಟೆ ಕೊಡಬೇಕಂತ ನಾವು ವಿದ್ಯುತ್ ಪ್ರಸಾರ ನಿಗಮದ ಅಧಿಕಾರಿಗಳಲ್ಲಿ ಮನವಿ ಮಾಡುತ್ತೇನೆ ಮತ್ತು ತಾಲೂಕಿನ ಶಾಸಕರಲ್ಲಿ ಮನವಿ ಮಾಡುತ್ತೇನೆ. ನಮ್ಮ ಜೀವದಕ್ಕಿಂತ ಮೊಸಳೆ ಕಣ್ಣಿಗೆ ಕಾಣ್ಬೋದು, ಆದರೂ ಇನ್ನೊಂದು ಏನಾದರೂ ಹುಳ ಹುಟ್ಟಿ ಹಾವು ಬರ್ಬೋದು. ಬೆಳಗಿನ ಜಾವದಲ್ಲಿ ನಸುಕಿನಲ್ಲಿ 4 ಗಂಟೆಗೆ ಏನೂ ಕಾಣಲ್ಲ. ಅದಕ್ಕೆ ಆದಷ್ಟು ನಾನು ಮನವಿ ಮಾಡುತ್ತೇನೆ, ಆ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡುತ್ತೇನೆ. ಈಗ ರೈತರು ಸಾಕಷ್ಟು ಸಂದರ್ಭದಲ್ಲಿ ಹೊಲಕ್ಕೆ ಹೋಗ್ತಾ ಇರ್ತೀರಿ, ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಈ ವಿದ್ಯುತ್ತಿಂದ ಅಂತ? ನಮ್ಗೆ ಹೈರಾಣ ಸರ್. ರಾತ್ರಿ 4 ಗಂಟೆ ಕೊಟ್ಟರೆ ಸರ್ ಹೈರಾಣೆ. ರಾತ್ರಿ ಎಚ್ಚರ ಆಗಲ್ಲ ಅಂದ್ರೆ ಒಬ್ಬರು ಕೆಲವು ಮಂದಿ ರಾತ್ರಿ 9-10 ಗಂಟೆಗೆ ಹೋಗಿ ಮುಕ್ಕೋತಾರೆ. ಬೆಳಗ್ಗೆ ಕೊಟ್ಟರೆ ನೀರಿನ ತಕ್ಲೀಫು ಸರ್. ರಾತ್ರಿ ಹುಳ ಹುಟ್ಟಿ ಏನು ಕಾಣಲ್ಲ. ಅದು ಮಸಳಿ ನೋಡಿ ಸರ್, ರಾತ್ರಿ ಬಂದು ಎಲ್ಲ ಕುರಿ ಹೊಲ್ದಾಗ 1 ಎಕರೆ ಗೋಧಿ ಲಾಸ್ ಮಾಡಿ ಎಲ್ಲ ಜನರ ಕಲ್ಲಿ ಸೇರ್ಕೊಂಡು ಊರಾಗ ಒಯ್ದು ಅದಕ್ಕೆ ಸರ್ ಎತ್ತಿನ ಗೊಂಡೆ ಒಯ್ದು ಅವ್ರಿಗೆ ತಲುಪಿಸ್ಬಿಟ್ಟಿವಿ ಸರ್ ಅರಣ್ಯ ಇಲಾಖೆದವ್ರಿಗೆ. ಈಗ ಎಷ್ಟೊತ್ತಿಂದ ಎಷ್ಟೊತ್ತಿವರೆಗೂ ನಿಮಗೆ 3 ಫೇಸ್ ಕೊಡುವಂಥದ್ದು, ಈಗ ಯಾವಾಗ ಕೊಡ್ಬೇಕಂತ? ಸರ್ ನಮಗೆ ಬೆಳಗ್ಗೆ 7 ಗಂಟೆ ಅಂದ್ರಿ 1 ಗಂಟೆವರೆಗೆ ಕೊಟ್ಟರೆ ನಡೀತೀರಿ ಸರ್ ನಮಗೆ. ನಾ ಎಲ್ಲರಿ ನಸುಕನೆ 4 ಗಂಟೆ ಕೊಟ್ಟು 3 ಗಂಟೆ ಕೊಟ್ಟು 10 ಗಂಟೆ ತೆಗಿತೀನಿ, 11 ಗಂಟೆ ತೆಗಿತೀನಿ ಸರ್. ನಮಗೆ ರೈತರ ಮಕ್ಕಳು ನಾವು ರೈತರು ರೀ. ನಮಗೆ ಬಗೆಯಿರಲ್ಲ ಸರ್. ಅದು ನಮಗೇನು ಕೊಡಬೇಕು, 7 ಗಂಟೆಲಿಂದ 1 ಗಂಟೆವರೆಗೆ ಕೊಟ್ಟರೆ ನಮಗೆ ಪರವಾಗಿಲ್ಲ ರೀ. ನಮಗೇನು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ ರೀ. 4 ಗಂಟೆ ಕೊಟ್ರಂದ್ರೆ ಸಮಸ್ಯೆ ಇವತ್ತು ಮಸಳಿ ಇವತ್ತು, ನಾಳೆ ಚಿರತೆ ಬರುತ್ತೆ, ಹಾವನು ಬರ್ತಾವೆ ರೀ.
ನಮ್ಮ ಸಮಸ್ಯೆ ಬಗೆಹರಿಸೋರು ಯಾರು ಸರ್? ನಮಗೆ ಪರಿಹಾರ ಬೇಕಲ್ರಿ, ಹಂದಿನೂ ಬರ್ತಾವ್ರಿ. ಈಗ ಗೋಧಿ ಎಲ್ಲ ಹಾಳಾಗಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅರಣ್ಯಾಧಿಕಾರಿಗಳು ಹೇಳಿದ್ರಾ ನಿಮ್ಗೆ ಏನಾದರೂ? ಅರಣ್ಯ ಇಲಾಖೆ ಅಧಿಕಾರಿಗಳು ನಮಗೆ ಹೇಳಿಲ್ರಿ, ಅಗ್ರಿಕಲ್ಚರ್ ಕಲ್ದು ಹೋಗಿ ಒಂದು ನೋಟಿಸ್ ತೊಗೊಂಬಂದಾರ್ರಿ ಲಿಖಿತ ರೂಪದಲ್ಲಿ ರೀ. ನಮಗೂ ಲಿಖಿತ ರೂಪದಲ್ಲಿ ಬರೆದು ಕೊಟ್ರಪ್ಪ, ಅದು ಏನಾಗ್ಯದ ಬಂದು ಸ್ಟೇಟ್ಮೆಂಟ್ ನೋಡ್ತೇವೆ, ಪರಿಶೀಲನೆ ಮಾಡ್ತೀನಿ ಅಂತ ಅಂದಿದ್ದಾರೆ ರೀ. ಮತ್ತು ಅದಕ್ಕೆ ನಾವು ಈಗ ನೋಡಮ್ಮ ಅಫ್ಜಲ್ಪುರಕ್ಕೆ ಹೋಗಿಸಿ ಬರ್ತೀವಿ ಸರ್ ನಾವು. ಇದು ಗರೂರು ಗ್ರಾಮದ ರೈತರು ಹೇಳ್ತಾ ಇರುವಂಥದ್ದು. ನಸ್ಕಿನ ಜಾವ 4 ಗಂಟೆಗೆ ಕೊಡುವಂಥ 3 ಫೇಸ್ ವಿದ್ಯುತ್ ಬದಲು ಬೆಳಗ್ಗೆ 7 ಗಂಟೆಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನುವಂಥ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.